ಶೀಘ್ರವೇ ಶಾಲಾ ಕಾಲೇಜುಗಳಲ್ಲಿ ಮೊಬೈಲ್ ಬ್ಯಾನ್. ಮಕ್ಕಳು ಮೊಬೈಲ್ ಬಳಕೆಗೆ ಸರ್ಕಾರದಿಂದ ಈಗ ಬ್ರೇಕ್ ಬೀಳೋ ಸಾಧ್ಯತೆ ಇದೆ. ಶೀಘ್ರವೇ ಶಾಲಾ ಕಾಲೇಜುಗಳಲ್ಲಿ ಮೊಬೈಲ್ ಬ್ಯಾನ್ ಆಗುತ್ತೆ. ಮಕ್ಕಳ ಮೊಬೈಲ್ ಬಳಕೆಗೆ ಈಗ ಸರ್ಕಾರದಿಂದ ಬ್ರೇಕ್ ಬೀಳುತ್ತೆ. ಆಸ್ಟ್ರೇಲಿಯಾದಂತೆ ರಾಜ್ಯದಲ್ಲೂ ಕೂಡ ಬ್ಯಾನ್ ಅಸ್ತ್ರ. ಶಾಲಾ ಸಮಯದಲ್ಲಿ ಫೋನ್ ಬಳಕೆಗೆ ನಿಯಂತ್ರಣ ಮಾಡಬೇಕು ಅಂತ ಈಗ 16 ವರ್ಷದೊಳಗಿನ ಮಕ್ಕಳಿಗೆ ಮೊಬೈಲ್ ಬ್ಯಾನ್ ಮಾಡ್ತಾರಂತೆ. ಸರ್ಕಾರಿ ವಿವಿ ಕುಲಪತಿಗಳ ಪ್ರಗತಿ ಪರಿಶೀಲನಾ ಸಭೆ. ಕುಲಪತಿಗಳಿಂದ ಅಭಿಪ್ರಾಯವನ್ನ ಕೇಳಿದ್ರು ಸಿಎಂ ಸಿದ್ದರಾಮಯ್ಯ. ಸಿಎಂ ಪ್ಲಾನ್, ವಿವಿ ಕುಲಪತಿಗಳಿಂದ ಗ್ರೀನ್ ಸಿಗ್ನಲ್. ಸೋಷಿಯಲ್ ಮೀಡಿಯಾ ಬಳಕೆಯಿಂದ ಪರಿಣಾಮ. ವಿದ್ಯಾರ್ಥಿಗಳಲ್ಲಿ ಸೋಷಿಯಲ್ ಮೀಡಿಯಾ ಗೀಳು ಜಾಸ್ತಿನೇ ಆಗ್ತಿದೆ. ದಿನದಿಂದ ಹಲವಾರು ಗಂಟೆಗಳ ಕಾಲ ವಿದ್ಯಾರ್ಥಿಗಳು ಮೊಬೈಲ್ ಬಳಕೆಯನ್ನ ಜಾಸ್ತಿ ಮಾಡ್ಕೊಳ್ತಿದ್ದಾರೆ. ಮೊಬೈಲ್ನಲ್ಲೇ ಬ್ಯುಸಿ ಆಗಿದ್ದಾರೆ. ಫೋನ್ನಲ್ಲಿ ಬ್ಯುಸಿ ಹಿನ್ನೆಲೆಯಲ್ಲಿ ಓದಿನ ಮೇಲೆ ನಿರಾಸಕ್ತಿ ಉಂಟಾಗುತ್ತೆ. ಗೇಮ್ ಇರಬಹುದು, ರೀಲ್ಸ್ ಇರಬಹುದು, ಚಾಟ್ಗಳಲ್ಲಿ ವಿದ್ಯಾರ್ಥಿಗಳು ತಲ್ಲೀನರಾಗ್ಬಿಟ್ಟಿದ್ದಾರೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಮಾನಸಿಕ ಒತ್ತಡ, ನಿದ್ರೆ ಕೊರತೆ, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ವಿದ್ಯಾರ್ಥಿಗಳ ಮೇಲೆ ತುಂಬಾನೇ ಎಫೆಕ್ಟ್ ಆಗ್ತಿದೆ. ಸರ್ಕಾರ ಈ ಕಠಿಣ ಕ್ರಮ ಕೈಗೊಳ್ಳುವ ಬಗ್ಗೆ ಈಗ ಸಿಎಂ ಸುಳಿವು ಕೊಟ್ಟರು. ಮೊಬೈಲ್ ಬ್ಯಾನ್ ಮಾಡುವ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರ ಮುನ್ಸೂಚನೆ ಅನ್ಸತ್ತೆ ಇದು. ಮಕ್ಕಳ ಮೇಲೆ ಆಗ್ತಿರುವಂತಹ ದುಷ್ಪರಿಣಾಮಕ್ಕೋಸ್ಕರ ಸರ್ಕಾರ ಈ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅಂತ ಅನ್ಸತ್ತೆ. ಶೀಘ್ರವೇ ಶಾಲಾ ಕಾಲೇಜುಗಳಲ್ಲಿ ಮೊಬೈಲ್ ಬ್ಯಾನ್ ಮಾಡುವಂತಹ ಸಾಧ್ಯತೆ ಇದೆ. ಯಾಕೆಂದ್ರೆ 16 ವರ್ಷದೊಳಗಿನ ಮಕ್ಕಳ ಮೇಲೆ ಅತ್ಯಂತ ವ್ಯತಿರಿಕ್ತ ಪರಿಣಾಮವನ್ನ ಉಂಟು ಮಾಡ್ತಿದೆ ಮೊಬೈಲ್ ಬಳಕೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗಲೂ ನೋಡ್ತಾನೆ ಇರ್ತಾರೆ ಮಕ್ಕಳು. ಜೊತೆಗೆ ಸೋಷಿಯಲ್ ಮೀಡಿಯಾ ಗೀಳು ದಿನೇ ಜಾಸ್ತಿ ಆಗ್ತಿದೆ. ಮೊಬೈಲ್ ಯೂಸೇಜ್ ಟೈಮ್ ಏನಿದೆ ಅದು ಕೂಡ ತುಂಬಾನೇ ಜಾಸ್ತಿ ಆಗ್ತಿದೆ. ಏನಾರು ಮಾಡಿ ಮಕ್ಕಳು ಸುಮ್ಮನೆ ಇರಲಿಕ್ಕೆ ಪಾಲಕರು, ಪೋಷಕರು ಕೂಡ ಮೊಬೈಲ್ ಕೊಟ್ಟು ಸುಮ್ಮನಾಗಿಸುವಂತಹ ಚಾಳಿಯನ್ನ ಬಿಡಬೇಕಿದೆ. ಹಾಗಾಗಿ 16 ವರ್ಷದೊಳಗಿನ ಮಕ್ಕಳಿಗೆ ಮೊಬೈಲ್ ಬ್ಯಾನ್ ಅನ್ನುವಂತಹ ಸರ್ಕಾರದ ಕಠಿಣ ಕ್ರಮ, ಕಠಿಣ ನಿಲುವೇನಿದೆಯಲ್ಲ, ಇದು ಮಕ್ಕಳ ಮೇಲೆ ಆಗ್ತಿರುವಂತಹ ಮಾನಸಿಕವಾಗಿ ಇರಬಹುದು, ದೈಹಿಕವಾಗಿ ಆಗುವಂತಹ ದುಷ್ಪರಿಣಾಮವನ್ನ ಒಂದು ಮಟ್ಟಿಗೆ ನಿಲ್ಲಿಸೋಕೆ, ತಡೆಗಟ್ಟೋಕೆ ಸಾಧ್ಯವಾಗುತ್ತೆ. ಇವತ್ತಿನ ದಿನದಲ್ಲಂತೂ ಮೊಬೈಲ್ ಇಲ್ಲದೆ ಯಾವ ಮಕ್ಕಳು ಇಲ್ಲವೇ ಇಲ್ಲ. ಸಣ್ಣ ಮಕ್ಕಳಿಗಂತೂ ಮೊಬೈಲ್ ಕೊಟ್ರೇನೆ ಊಟ ಮಾಡ್ತಾರೆ, ಮೊಬೈಲ್ ಕೊಟ್ರೇನೆ ಪ್ರತಿಯೊಂದು ಕೆಲಸ ಅನ್ನುವಂಥ ಮಟ್ಟಕ್ಕೆ ಬಂದು ನಿಂತಿದೆ. ಪಾಲಕರು, ಪೋಷಕರು ಕೂಡ ಈ ಕಡೆ ಗಮನ ಹರಿಸಬೇಕು. ಜೊತೆಗೆ ಶಾಲಾ ಕಾಲೇಜುಗಳಲ್ಲಿಯೂ ಈ ಕ್ರಮ ಜಾರಿಯಾಗಬೇಕು. ಶಾಲಾ ಕಾಲೇಜುಗಳಲ್ಲಿ ಮೊಬೈಲ್ ಬಳಕೆ ಮಾಡೋದು ಅಂತ ನಿಯಂತ್ರಣಕ್ಕೆ ಏನಾದರೂ ಬಂದ್ರೆ 16 ವರ್ಷದೊಳಗಿನ ಮಕ್ಕಳಿಗೆ ಅಷ್ಟರ ಮಟ್ಟಿಗಾದ್ರೂ ಮೊಬೈಲ್ ಗೀಳು ಕಮ್ಮಿ ಆಗತ್ತೇನೋ ಅಂತ ಅನ್ಸುತ್ತೆ. ಸರ್ಕಾರಿ ವಿವಿ ಕುಲಪತಿಗಳ ಪ್ರಗತಿ ಪರಿಶೀಲನಾ ಸಭೆ. ಕುಲಪತಿಗಳಿಂದ ಅಭಿಪ್ರಾಯವನ್ನ ಈಗ ಸಿದ್ದರಾಮಯ್ಯನವರು ಕೇಳಿದ್ದಾರೆ. ಸಿಎಂ ಪ್ಲಾನ್, ವಿವಿ ಕುಲಪತಿಗಳಿಂದ ಗ್ರೀನ್ ಸಿಗ್ನಲ್ ಸಿಗುವಂತೆ, ಜೊತೆಗೆ ಸೋಷಿಯಲ್ ಮೀಡಿಯಾ ಬಳಕೆಯಿಂದ ಆಗ್ತಿರುವಂತಹ ದುಷ್ಪರಿಣಾಮವನ್ನ ಅದನ್ನ ತಲೆಯಲ್ಲಿಟ್ಕೊಂಡು ವಿದ್ಯಾರ್ಥಿಗಳ ಮೊಬೈಲ್ ಗೀಳು ಏನಿದೆ ಇದನ್ನ ಕಡಿಮೆ ಮಾಡಿಸ್ಲೇಬೇಕು. ಯಾಕೆಂದ್ರೆ ಸಾಕಷ್ಟು ಹೊತ್ತು ಮೊಬೈಲ್ ಯೂಸೇಜ್ ಅಲ್ಲೇ ಇರ್ತಾರೆ ಮಕ್ಕಳು. ದಿನೇ ಗೇಮ್ಸ್ ಆಡ್ತಾರೆ, ರೀಲ್ಸ್ ನೋಡ್ತಾರೆ, ಚಾಟ್ಗಳ ಮೇಲೆ ನಿಗಾ ಇರುತ್ತೆ, ಚಾಟ್ ಮಾಡ್ತಾರೆ. ಇದೇ ರೀತಿ ಚಿಕ್ಕ ಮಕ್ಕಳ ಮೇಲೆ ಅಂದ್ರೆ 16 ವರ್ಷದ ಒಳಗಿನ ಮಕ್ಕಳ ಮೊಬೈಲ್ ಬಳಕೆ ಜಾಸ್ತಿ ಆಗ್ತಾನೆ ಹೋದ್ರೆ ಖಂಡಿತವಾಗಿಯೂ ಮಾನಸಿಕವಾಗಿ ಪರಿಣಾಮವನ್ನ ಉಂಟು ಮಾಡುತ್ತೆ. ವೈದ್ಯರು ಕೂಡ ಮೊಬೈಲ್ನ ಮಕ್ಕಳಿಗೆ ಕೊಡಬೇಡಿ, ಅವರ ಮಾನಸಿಕವಾಗಿ ಅವರ ಮೇಲೆ ಪರಿಣಾಮ ಉಂಟಾಗತ್ತೆ, ಮೆದುಳಿನ ಮೇಲೆ ಪರಿಣಾಮ ಉಂಟಾಗತ್ತೆ ಅಂತ ಹೇಳ್ತಾನೆ ಇರ್ತಾರೆ. ಈಗ ಇದೇ ಕ್ರಮಕ್ಕೆ ಸರ್ಕಾರ ಮುಂದಾಗಿರುವಂಥದ್ದು. ಗೇಮಿಂಗ್ಸ್, ರೀಲ್ಸ್, ಚಾಟ್ ಹುಚ್ಚನ್ನ ಬಿಡಿಸೋಕೆ, ಮೊಬೈಲ್ನ ಗೀಳನ್ನ ಕಮ್ಮಿ ಮಾಡೋಕೆ, ಈಗ ವಿದ್ಯಾರ್ಥಿಗಳ ಮಾನಸಿಕ ಮತ್ತು ದೈಹಿಕ ಒತ್ತಡವನ್ನ ಕಮ್ಮಿ ಮಾಡೋಕೆ, ಜೊತೆಗೆ ಮೊಬೈಲ್ ಬಳಸೋದ್ರಿಂದ ನಿದ್ರೆ ಕೊರತೆ ಕೂಡ ಆಗುತ್ತೆ. ಮೊಬೈಲ್ ಜಾಸ್ತಿ ಬಳಸಬೇಡಿ, ನಿದ್ದೆ ಬರ್ತಿಲ್ಲ ಅಂದ್ರೆ ವೈದ್ಯರು ಕೇಳೋದೇ ಯಾಕೆ ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತೀರಾ ಅಂತ. ಅಂಥದ್ರಲ್ಲಿ ಎಳೆಯ ಮಕ್ಕಳ ಮೇಲೆ, ಅವರ ಮೆದುಳಿನ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತೆ. ಆದ ಕಾರಣ ನಿದ್ರಾಹೀನತೆಯ ಕೊರತೆ ಆಗುತ್ತೆ, ನಿದ್ರಾಹೀನತೆ ಶುರುವಾಗತ್ತೆ. ಹಾಗಾಗಿ ಇದೆಲ್ಲವನ್ನ ತಡೆಗಟ್ಟಲಿಕ್ಕೋಸ್ಕರ ಈಗ ಸರ್ಕಾರ ಈ ಕಠಿಣ ಕ್ರಮಕ್ಕೆ ಮುಂದಾಗತ್ತೆ ಅನ್ನುವಂತಹ ಸುಳಿವು ಸಿಕ್ಕಿದೆ. ಶೀಘ್ರವೇ ಶಾಲಾ ಕಾಲೇಜ್ಗಳಲ್ಲಿ ಮೊಬೈಲ್ ಬ್ಯಾನ್ ಆಗತ್ತಾ ಅನ್ನುವಂಥ ನಿರ್ಧಾರ ಸರ್ಕಾರದಿಂದ, ಈ ಕಠಿಣ ನಿರ್ಧಾರ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಈಗಾಗಲೇ ಸಿಎಂ ಸಾಕಷ್ಟು ತಜ್ಞರ ಅಭಿಪ್ರಾಯವನ್ನ ಪಡೆದುಕೊಳ್ತಿದ್ದಾರೆ. ಜೊತೆಗೆ ಸಿಎಂ ಪ್ಲಾನ್ ಮಾಡಿದ್ದಾರಂತೆ. ಈಗ ವಿವಿ ಕುಲಪತಿಗಳಿಂದಲೂ ಕೂಡ ಇದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಸರ್ಕಾರಿ ವಿವಿ ಕುಲಪತಿಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕುಲಪತಿಗಳಿಂದ ಸಿದ್ದರಾಮಯ್ಯ ಅಭಿಪ್ರಾಯವನ್ನ ಕೇಳಿದ್ದಾರೆ. ಸದ್ಯದಲ್ಲೇ 16 ವರ್ಷದ ಒಳಗಿನ ಮಕ್ಕಳಿಗೆ ಶಾಲಾ ಕಾಲೇಜುಗಳಲ್ಲಿ ಮೊಬೈಲ್ ಬ್ಯಾನ್ ಆಗತ್ತೆ ಅನ್ನುವಂಥ ಸುಳಿವು ಸಿಕ್ಕಿದೆ.